ಬೆಂಗಳೂರಿನ ಕೋಗಿಲ ಬಡಾವಣೆಯಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಂಥ ಜಾಗವನ್ನು ರಾಜ್ಯ ಸರ್ಕಾರ ತೆರವು ಮಾಡಿತ್ತು. ಇದೀಗ ಆ ಜಾಗದಲ್ಲಿ ಮನೆಯನ್ನು ಕಳ್ಕೊಂಡಂಥವ್ರಿಗೆ ಪುನರ್ವಸತಿ ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಂಡ್ಯದಲ್ಲಿ ಪ್ರತಿಭಟನೆ ಕೂಡ ಮಾಡಲಾಗ್ತಾ ಇದೆ. ಪ್ರತಿಭಟನೆ ಮಾಡೋದ್ರ ಜೊತೆಗೆ ಕೇರಳ ಮುಖ್ಯಮಂತ್ರಿಗೆ ಪತ್ರವನ್ನು ಬರೀತಾ ಇದ್ದಾರೆ. ಯಾಕಾಗಿ ಈ ರೀತಿ ಒಂದು ಪತ್ರವನ್ನು ಬರೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬಿಜೆಪಿ ಕಾರ್ಯಕರ್ತರನ್ನೇ ಮಾತಾಡಿಸ್ತೀನಿ. ಸರ್, ಯಾಕಾಗಿ ಕೇರಳ ಮುಖ್ಯಮಂತ್ರಿಗೆ ಪತ್ರ ಬರೀತಾ ಇದ್ದಾರೆ? ಇವತ್ತೇನು ಅಂದರೆ ಕೋಗಿಲು ಏನು ಕ್ರಾಸ್ ಬಳಿ ಇರತಕ್ಕಂಥ ವಾಸಿಂ ಬಡಾವಣೆ ಆಗಿರ್ಬೋದು, ಇಲ್ಲ ಫಕೀರ್ ಬಡಾವಣೆ ಆಗಿರ್ಬೋದು, ಅಕ್ರಮವಾಗಿ ಏನು ಇಲ್ಲೀಗಲ್ ಮೈಗ್ರೇಟೆಂಟ್ಸು ಅಕ್ರಮ ವಲಸಿಗರಿದ್ರು ಅವರು ಏನು ಕಟ್ಟಿರ್ತಕ್ಕಂಥ ಮನೆನ ಸರ್ಕಾರಿ ಅಧಿಕಾರಿಗಳು ಕಾನೂನು ಪ್ರಕಾರ ಡೆಮಾಲಿಷನ್ ಮಾಡಿದ್ರು. ತತ್ಕ್ಷಣ ಇವರಿಗೆ ಎಲ್ಲಿತ್ತೋ ಕಳ್ಳು ಚುರ್ರಂತೋ ತತ್ಕ್ಷಣವೇ ಕೇರಳದ ಪಿಣರಾಯಿ ವಿಜಯೇಂದ್ರವರು ಮತ್ತು ವೇಣುಗೋಪಾಲ್ರವರು ಒಂದು ಟ್ವೀಟ್ ಮಾಡಿ ಇವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂದ ತಕ್ಷಣ ನಮ್ಮ ಬೆನ್ನು ಮೂಳೆ ಇಲ್ಲದ ರಾಜ್ಯ ಸರ್ಕಾರ ಅವ್ರಿಗೆ ಬಾಗಿ. ಯಾಕೆಂತಂದರೆ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಟಗರು ಅಂತ ಹೇಳ್ತಾಯಿದ್ರು, ಟಗರು ಗುಮ್ಮುತ್ತೆ ಅಂತ. ಮತ್ತು ಡಿ ಕೆ ಶಿವಕುಮಾರ್ನ ಬಗ್ಗಲ್ಲ ಜಗ್ಗಲ್ಲ ಕುಗ್ಗಲ್ಲ ಬಂಡೆ ಅಂತ ಹೇಳ್ತಾರೆ. ಅಂಥ ಬಂಡೆನೂ ಕೂಡ ಇವತ್ತು ಕರಗೋಗಿ ಕೇರಳ ಸರ್ಕಾರದ ಎದುರು, ಕೇರಳ ಮುಖ್ಯಮಂತ್ರಿ ಎದುರು ಮಂಡಿಯೂರಿದೆ ಅಂತಂದರೆ ನಮಗೇನು ಅನುಮಾನ ಇದೆ. ರಾಜ್ಯ ಸರ್ಕಾರ ಆಡಳಿತದ GPA ಜನರಲ್ ಪವರ್ ಆಫ್ ಅಟಾರ್ನಿನ ಕೇರಳ ರಾಜ್ಯ ಸರ್ಕಾರ ಬರ್ಕೊಟ್ಟಿದೆ. ಹಾಗಾಗಿ ಅಲ್ಲಿ ಆನೆ ಕಲ್ತೊಳ್ತಕ್ಕೆ ಸತ್ರು ಕೂಡ ರಾಜ್ಯ ಸರ್ಕಾರವೇ ಪರಿಹಾರ ಕೊಡುತ್ತೆ. ಅಲ್ಲಿ 10 ಮನೆಗಳನ್ನ ಕಟ್ಟಿಸ್ಕೊಡುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದ ಈ ಕ್ರಮ ಏನಿದೆ, ಇವತ್ತು 40 ಲಕ್ಷ ಜನ ಕನ್ನಡಿಗರು ವಿವಿಧ ಒಂದು ನಿವೇಶನಕ್ಕಾಗಿ ಬಕ್ಕಪಕ್ಷಿ ಥರ ಕಾಯ್ತಾ ಇದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ, ಮಡ್ಸ್ಲೈಡು ಮತ್ತು ಪ್ರವಾಹ ಇದರಿಂದ 14,000 ಜನ ಮನೆಗಳನ್ನ ಕಳ್ಕೊಂಡು ಇವತ್ತು ಇರೋಕ್ಕೆ ಗೂಡಿಲ್ದೇ ಸೂರಿಲ್ದೇ ಪ್ಲಾಸ್ಟಿಕ್ ಮನೆಗಳಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಕರೆಂಟ್ ಇಲ್ಲ, ಚರಂಡಿ ಇಲ್ಲ, ಅಂಥ ವ್ಯವಸ್ಥೆ ಇವತ್ತಾಗಿದೆ. ಇವ್ರ ಬಗ್ಗೆ ಯಾವತ್ತೂ ಕಳ್ಳು ಚುರ್ರಂದಿಲ್ಲ, ಇವ್ರ ಬಗ್ಗೆ ಮಾನವೀಯತೆ ಬಗ್ಗೆ ಮಾತಾಡಲಿಲ್ಲ. ಹಾಗಾಗಿ ಇವ್ರಿಗೆ ಶಕ್ತಿ ಇಲ್ಲ ಅಂತ ನಮಗೆ ಗೊತ್ತಾಯಿತು. ಯಾಕೆಂತಂದರೆ ಯಾವುದೇ ಒಂದು ದೃಢ ನಿರ್ಧಾರ ತಗೋಬೇಕಾದ್ರೂ ಇವತ್ತು ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಉಳಿಸ್ಕೊಳ್ಳೋ ಆಸೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಕುರ್ಚಿ ಪಡ್ಕೊಳ್ಳೋ ಆಸೆ, ಜಿದ್ದಿಗೆ ಬಿದ್ದು ಇವತ್ತು ಅಕ್ರಮ ಬಾಂಗ್ಲಾ ವಲಸಿಗರುಗಳಿಗೆ ನಿವೇಶನ ಕೊಡ್ತಾ ಇದ್ದಾರೆ. ಕನ್ನಡಿಗರು ಏನು ಮಾಡಿದರು? ನಾವು ಪಾಪದವರ. ಹಾಗಾಗಿ ಕೇರಳ ಪಿಣರಾಯಿ ವಿಜಯೇಂದ್ರವರು ಮತ್ತು ವೇಣುಗೋಪಾಲ್ರವರು ದಯವಿಟ್ಟು ನಾವು 40 ಲಕ್ಷ ಜನ ಏನು ಕಾಯ್ಕೊಂಡಿದ್ದೀವಿ, 14,000 ಜನ ಮನೆ ಇಲ್ದೇ ನಿರಾಶ್ರಿತರಿದ್ದಾರೆ ಕರ್ನಾಟಕದಲ್ಲಿ. ಅವ್ರ ಪರನೂ ಕೂಡ ಟ್ವೀಟ್ ಮಾಡಿ ರಾಮನ್ನ, ಕೃಷ್ಣನ, ಹನುಮನ್ನ, ಈಶ್ವರನ ಪೂಜೆ ಮಾಡೋರು ನಾವು, ತಾರತಮ್ಯ ಮಾಡಬೇಡಿ, ಸಂವಿಧಾನದ ಆಶಯದ ರೀತಿ ನೀವು ನಡ್ಕೊಳ್ಳಿ ಅಂತ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಬೆಂಗಳೂರಿನ ಕೋಗಿಲ ಬಡಾವಣೆಯಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಂಥ ಜಾಗವನ್ನು ರಾಜ್ಯ ಸರ್ಕಾರ ತೆರವು ಮಾಡಿತ್ತು. ಇದೀಗ ಆ ಜಾಗದಲ್ಲಿ ಮನೆಯನ್ನು ಕಳ್ಕೊಂಡಂಥವ್ರಿಗೆ ಪುನರ್ವಸತಿ ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಂಡ್ಯದಲ್ಲಿ ಪ್ರತಿಭಟನೆ ಕೂಡ ಮಾಡಲಾಗ್ತಾ ಇದೆ. ಪ್ರತಿಭಟನೆ ಮಾಡೋದ್ರ ಜೊತೆಗೆ ಕೇರಳ ಮುಖ್ಯಮಂತ್ರಿಗೆ ಪತ್ರವನ್ನು ಬರೀತಾ ಇದ್ದಾರೆ. ಯಾಕಾಗಿ ಈ ರೀತಿ ಒಂದು ಪತ್ರವನ್ನು ಬರೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬಿಜೆಪಿ ಕಾರ್ಯಕರ್ತರನ್ನೇ ಮಾತಾಡಿಸ್ತೀನಿ. ಸರ್, ಯಾಕಾಗಿ ಕೇರಳ ಮುಖ್ಯಮಂತ್ರಿಗೆ ಪತ್ರ ಬರೀತಾ ಇದ್ದಾರೆ? ಇವತ್ತೇನು ಅಂದರೆ ಕೋಗಿಲು ಏನು ಕ್ರಾಸ್ ಬಳಿ ಇರತಕ್ಕಂಥ ವಾಸಿಂ ಬಡಾವಣೆ ಆಗಿರ್ಬೋದು, ಇಲ್ಲ ಫಕೀರ್ ಬಡಾವಣೆ ಆಗಿರ್ಬೋದು, ಅಕ್ರಮವಾಗಿ ಏನು ಇಲ್ಲೀಗಲ್ ಮೈಗ್ರೇಟೆಂಟ್ಸು ಅಕ್ರಮ ವಲಸಿಗರಿದ್ರು ಅವರು ಏನು ಕಟ್ಟಿರ್ತಕ್ಕಂಥ ಮನೆನ ಸರ್ಕಾರಿ ಅಧಿಕಾರಿಗಳು ಕಾನೂನು ಪ್ರಕಾರ ಡೆಮಾಲಿಷನ್ ಮಾಡಿದ್ರು. ತತ್ಕ್ಷಣ ಇವರಿಗೆ ಎಲ್ಲಿತ್ತೋ ಕಳ್ಳು ಚುರ್ರಂತೋ ತತ್ಕ್ಷಣವೇ ಕೇರಳದ ಪಿಣರಾಯಿ ವಿಜಯೇಂದ್ರವರು ಮತ್ತು ವೇಣುಗೋಪಾಲ್ರವರು ಒಂದು ಟ್ವೀಟ್ ಮಾಡಿ ಇವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂದ ತಕ್ಷಣ ನಮ್ಮ ಬೆನ್ನು ಮೂಳೆ ಇಲ್ಲದ ರಾಜ್ಯ ಸರ್ಕಾರ ಅವ್ರಿಗೆ ಬಾಗಿ. ಯಾಕೆಂತಂದರೆ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಟಗರು ಅಂತ ಹೇಳ್ತಾಯಿದ್ರು, ಟಗರು ಗುಮ್ಮುತ್ತೆ ಅಂತ. ಮತ್ತು ಡಿ ಕೆ ಶಿವಕುಮಾರ್ನ ಬಗ್ಗಲ್ಲ ಜಗ್ಗಲ್ಲ ಕುಗ್ಗಲ್ಲ ಬಂಡೆ ಅಂತ ಹೇಳ್ತಾರೆ. ಅಂಥ ಬಂಡೆನೂ ಕೂಡ ಇವತ್ತು ಕರಗೋಗಿ ಕೇರಳ ಸರ್ಕಾರದ ಎದುರು, ಕೇರಳ ಮುಖ್ಯಮಂತ್ರಿ ಎದುರು ಮಂಡಿಯೂರಿದೆ ಅಂತಂದರೆ ನಮಗೇನು ಅನುಮಾನ ಇದೆ. ರಾಜ್ಯ ಸರ್ಕಾರ ಆಡಳಿತದ GPA ಜನರಲ್ ಪವರ್ ಆಫ್ ಅಟಾರ್ನಿನ ಕೇರಳ ರಾಜ್ಯ ಸರ್ಕಾರ ಬರ್ಕೊಟ್ಟಿದೆ. ಹಾಗಾಗಿ ಅಲ್ಲಿ ಆನೆ ಕಲ್ತೊಳ್ತಕ್ಕೆ ಸತ್ರು ಕೂಡ ರಾಜ್ಯ ಸರ್ಕಾರವೇ ಪರಿಹಾರ ಕೊಡುತ್ತೆ. ಅಲ್ಲಿ 10 ಮನೆಗಳನ್ನ ಕಟ್ಟಿಸ್ಕೊಡುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದ ಈ ಕ್ರಮ ಏನಿದೆ, ಇವತ್ತು 40 ಲಕ್ಷ ಜನ ಕನ್ನಡಿಗರು ವಿವಿಧ ಒಂದು ನಿವೇಶನಕ್ಕಾಗಿ ಬಕ್ಕಪಕ್ಷಿ ಥರ ಕಾಯ್ತಾ ಇದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ, ಮಡ್ಸ್ಲೈಡು ಮತ್ತು ಪ್ರವಾಹ ಇದರಿಂದ 14,000 ಜನ ಮನೆಗಳನ್ನ ಕಳ್ಕೊಂಡು ಇವತ್ತು ಇರೋಕ್ಕೆ ಗೂಡಿಲ್ದೇ ಸೂರಿಲ್ದೇ ಪ್ಲಾಸ್ಟಿಕ್ ಮನೆಗಳಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಕರೆಂಟ್ ಇಲ್ಲ, ಚರಂಡಿ ಇಲ್ಲ, ಅಂಥ ವ್ಯವಸ್ಥೆ ಇವತ್ತಾಗಿದೆ. ಇವ್ರ ಬಗ್ಗೆ ಯಾವತ್ತೂ ಕಳ್ಳು ಚುರ್ರಂದಿಲ್ಲ, ಇವ್ರ ಬಗ್ಗೆ ಮಾನವೀಯತೆ ಬಗ್ಗೆ ಮಾತಾಡಲಿಲ್ಲ. ಹಾಗಾಗಿ ಇವ್ರಿಗೆ ಶಕ್ತಿ ಇಲ್ಲ ಅಂತ ನಮಗೆ ಗೊತ್ತಾಯಿತು. ಯಾಕೆಂತಂದರೆ ಯಾವುದೇ ಒಂದು ದೃಢ ನಿರ್ಧಾರ ತಗೋಬೇಕಾದ್ರೂ ಇವತ್ತು ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಉಳಿಸ್ಕೊಳ್ಳೋ ಆಸೆ,
ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಪಡ್ಕೊಳ್ಳೋ ಆಸೆ, ಜಿದ್ದಿಗೆ ಬಿದ್ದು ಇವತ್ತು ಅಕ್ರಮ ಬಾಂಗ್ಲಾ ವಲಸಿಗರುಗಳಿಗೆ ನಿವೇಶನ ಕೊಡ್ತಾ ಇದ್ದಾರೆ. ಕನ್ನಡಿಗರು ಏನು ಮಾಡಿದರು? ನಾವು ಪಾಪದವರ. ಹಾಗಾಗಿ ಕೇರಳ ಪಿಣರಾಯಿ ವಿಜಯನ್ರವರು ಮತ್ತು ವೇಣುಗೋಪಾಲ್ರವರು ದಯವಿಟ್ಟು ನಾವು 40 ಲಕ್ಷ ಜನ ಏನು ಕಾಯ್ಕೊಂಡಿದ್ದೀವಿ, 14,000 ಜನ ಮನೆ ಇಲ್ದೇ ನಿರಾಶ್ರಯಿತರಿದ್ದಾರೆ ಕರ್ನಾಟಕದಲ್ಲಿ. ಅವ್ರ ಪರನೂ ಕೂಡ ಟ್ವೀಟ್ ಮಾಡಿ ರಾಮನ್ನ, ಕೃಷ್ಣನ, ಹನುಮನ್ನ, ಈಶ್ವರನ ಪೂಜೆ ಮಾಡೋರು ನಾವು, ತಾರತಮ್ಯ ಮಾಡಬೇಡಿ, ಸಂವಿಧಾನದ ಆಶಯದ ರೀತಿ ನೀವು ನಡ್ಕೊಳ್ಳಿ ಅಂತ. ಕ್ಯಾಮ್ರಾ ನೀನು ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಬೆಂಗಳೂರಿನ ಕೋಗಿಲ ಬಡಾವಣೆಯಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಂಥ ಜಾಗವನ್ನು ರಾಜ್ಯ ಸರ್ಕಾರ ತೆರವು ಮಾಡಿತ್ತು. ಇದೀಗ ಆ ಜಾಗದಲ್ಲಿ ಮನೆಯನ್ನು ಕಳ್ಕೊಂಡಂಥವ್ರಿಗೆ ಪುನರ್ವಸತಿ ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಂಡ್ಯದಲ್ಲಿ ಪ್ರತಿಭಟನೆ ಕೂಡ ಮಾಡಲಾಗ್ತಾ ಇದೆ. ಪ್ರತಿಭಟನೆ ಮಾಡೋದ್ರ ಜೊತೆಗೆ ಕೇರಳ ಮುಖ್ಯಮಂತ್ರಿಗೆ ಪತ್ರವನ್ನು ಬರೀತಾ ಇದ್ದಾರೆ. ಯಾಕಾಗಿ ಈ ರೀತಿ ಒಂದು ಪತ್ರವನ್ನು ಬರೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬಿಜೆಪಿ ಕಾರ್ಯಕರ್ತರನ್ನೇ ಮಾತಾಡಿಸ್ತೀನಿ. ಸರ್, ಯಾಕಾಗಿ ಕೇರಳ ಮುಖ್ಯಮಂತ್ರಿಗೆ ಪತ್ರ ಬರೀತಾ ಇದ್ದಾರೆ? ಇವತ್ತೇನು ಅಂದರೆ ಕೋಗಿಲು ಏನು ಕ್ರಾಸ್ ಬಳಿ ಇರತಕ್ಕಂಥ ವಾಸಿಂ ಬಡಾವಣೆ ಆಗಿರ್ಬೋದು, ಇಲ್ಲ ಫಕೀರ್ ಬಡಾವಣೆ ಆಗಿರ್ಬೋದು, ಅಕ್ರಮವಾಗಿ ಏನು ಇಲ್ಲೀಗಲ್ ಮೈಗ್ರೇಟೆಂಟ್ಸು, ಅಕ್ರಮ ವಲಸಿಗರಿದ್ರು, ಅವರು ಏನು ಕಟ್ಟಿರ್ತಕ್ಕಂಥ ಮನೆನ ಸರ್ಕಾರಿ ಅಧಿಕಾರಿಗಳು ಕಾನೂನು ಪ್ರಕಾರ ಡೆಮಾಲಿಷನ್ ಮಾಡಿದ್ರು. ತತ್ಕ್ಷಣ ಇವರಿಗೆ ಎಲ್ಲಿತ್ತೋ ಕಳ್ಳು ಚುರ್ರಂತೋ, ತತ್ಕ್ಷಣವೇ ಕೇರಳದ ಪಿಣರಾಯಿ ವಿಜಯನ್ರವರು ಮತ್ತು ವೇಣುಗೋಪಾಲ್ರವರು ಒಂದು ಟ್ವೀಟ್ ಮಾಡಿ ಇವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂದ ತಕ್ಷಣ ನಮ್ಮ ಬೆನ್ನು ಮೂಳೆ ಇಲ್ಲದ ರಾಜ್ಯ ಸರ್ಕಾರ ಅವ್ರಿಗೆ ಬಾಗಿ. ಯಾಕೆಂತಂದರೆ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಟಗರು ಅಂತ ಹೇಳ್ತಾಯಿದ್ರು, ಟಗರು ಗುಮ್ಮುತ್ತೆ ಅಂತ. ಮತ್ತು ಡಿ ಕೆ ಶಿವಕುಮಾರ್ನ ಬಗ್ಗಲ್ಲ, ಜಗ್ಗಲ್ಲ, ಕುಗ್ಗಲ್ಲ, ಬಂಡೆ ಅಂತ ಹೇಳ್ತಾರೆ. ಅಂಥ ಬಂಡೆನೂ ಕೂಡ ಇವತ್ತು ಕರಗೋಗಿ ಕೇರಳ ಸರ್ಕಾರದ ಎದುರು, ಕೇರಳ ಮುಖ್ಯಮಂತ್ರಿ ಎದುರು ಮಂಡಿಯೂರಿದೆ ಅಂತಂದರೆ ನಮಗೇನು ಅನುಮಾನ ಇದೆ. ರಾಜ್ಯ ಸರ್ಕಾರ ಆಡಳಿತದ GPA ಜನರಲ್ ಪವರ್ ಆಫ್ ಅಟಾರ್ನಿನ ಕೇರಳ ರಾಜ್ಯ ಸರ್ಕಾರ ಬರ್ಕೊಟ್ಟಿದೆ. ಹಾಗಾಗಿ ಅಲ್ಲಿ ಆನೆ ಕಾಲು ತೊಳ್ತಕ್ಕೆ ಸತ್ರು ಕೂಡ ರಾಜ್ಯ ಸರ್ಕಾರವೇ ಪರಿಹಾರ ಕೊಡುತ್ತೆ, ಅಲ್ಲಿ 10 ಮನೆಗಳನ್ನ ಕಟ್ಟಿಸ್ಕೊಡುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದ ಈ ಕ್ರಮ ಏನಿದೆ, ಇವತ್ತು 40 ಲಕ್ಷ ಜನ ಕನ್ನಡಿಗರು ವಿವಿಧ ಒಂದು ನಿವೇಶನಕ್ಕಾಗಿ ಬಕ್ಕಪಕ್ಷಿ ಥರ ಕಾಯ್ತಾ ಇದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ, ಮಡ್ಸ್ಲೈಡು ಮತ್ತು ಪ್ರವಾಹ, ಇದರಿಂದ 14,000 ಜನ ಮನೆಗಳನ್ನ ಕಳ್ಕೊಂಡು ಇವತ್ತು ಇರೋಕ್ಕೆ ಗೂಡಿಲ್ದೇ, ಸೂರಿಲ್ದೇ ಪ್ಲಾಸ್ಟಿಕ್ ಮನೆಗಳಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಕರೆಂಟ್ ಇಲ್ಲ, ಚರಂಡಿ ಇಲ್ಲ, ಅಂಥ ವ್ಯವಸ್ಥೆ ಇವತ್ತಾಗಿದೆ. ಇವ್ರ ಬಗ್ಗೆ ಯಾವತ್ತೂ ಕಳ್ಳು ಚುರ್ರಂದಿಲ್ಲ, ಇವ್ರ ಬಗ್ಗೆ ಮಾನವೀಯತೆ ಬಗ್ಗೆ ಮಾತಾಡಲಿಲ್ಲ. ಹಾಗಾಗಿ ಇವ್ರಿಗೆ ಶಕ್ತಿ ಇಲ್ಲ ಅಂತ ನಮಗೆ ಗೊತ್ತಾಯಿತು. ಯಾಕೆಂತಂದರೆ ಯಾವುದೇ ಒಂದು ದೃಢ ನಿರ್ಧಾರ ತಗೋಬೇಕಾದ್ರೂ ಇವತ್ತು ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಉಳಿಸ್ಕೊಳ್ಳೋ ಆಸೆ, ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಪಡ್ಕೊಳ್ಳೋ ಆಸೆ, ಜಿದ್ದಿಗೆ ಬಿದ್ದು ಇವತ್ತು ಅಕ್ರಮ ಬಾಂಗ್ಲಾ ವಲಸಿಗರುಗಳಿಗೆ ನಿವೇಶನ ಕೊಡ್ತಾ ಇದ್ದಾರೆ. ಕನ್ನಡಿಗರು ಏನು ಮಾಡಿದರು? ನಾವು ಪಾಪದವರ. ಹಾಗಾಗಿ ಕೇರಳ ಪಿಣರಾಯಿ ವಿಜಯನ್ರವರು ಮತ್ತು ವೇಣುಗೋಪಾಲ್ರವರು ದಯವಿಟ್ಟು ನಾವು 40 ಲಕ್ಷ ಜನ ಏನು ಕಾಯ್ಕೊಂಡಿದ್ದೀವಿ, 14,000 ಜನ ಮನೆ ಇಲ್ದೇ ನಿರಾಶ್ರಯಿತರಿದ್ದಾರೆ ಕರ್ನಾಟಕದಲ್ಲಿ. ಅವ್ರ ಪರನೂ ಕೂಡ ಟ್ವೀಟ್ ಮಾಡಿ ರಾಮನ್ನ, ಕೃಷ್ಣನ, ಹನುಮನ್ನ, ಈಶ್ವರನ ಪೂಜೆ ಮಾಡೋರು ನಾವು, ತಾರತಮ್ಯ ಮಾಡಬೇಡಿ, ಸಂವಿಧಾನದ ಆಶಯದ ರೀತಿ ನೀವು ನಡ್ಕೊಳ್ಳಿ ಅಂತ. ಕ್ಯಾಮ್ರಾ ನೀನು ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ.